ಬಾಯ್ ನ್ಯೂಸ್ಗೆ ಸ್ವಾಗತ. ನಮ್ಮ ತಾಲೂಕಿನ ಕಾಂಗ್ರೆಸ್ ಮೈನಾರಿಟಿ ಸೆಲ್ನ ಮುಖಂಡರು ಮತ್ತು ವಿವಿಧ ಮಸೀದಿಗಳು ಮುಖ್ಯಸ್ಥರು ಹಾಗೂ ನಮ್ಮ ಮಿತ್ರರಿಗೆಲ್ಲ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋದು ಒಂದೇ ಗುರಿ ಇಟ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕುರ್ಚಿ ಯಾತ್ರ ಅವರು ಬಿಟ್ಕೊಟ್ರು. ಆ ಕುರ್ಚಿ ಬಿಡುವಾಗ ಒಂದು ಮಾತು ಹೇಳಿದರು, ರಾಹುಲ್ ಗಾಂಧಿಯವರು ತಾವು ಸೆಂಟ್ರಲ್ ಬಂದುಬಿಡಿ, ರಾಜ್ಯಸಭಾ ಸೀಟ್ ಕೊಡ್ತೀವಿ, ಅಲ್ಲಿ ಸ್ಥಾನಮಾನ ತಮಗೆ ಜಾಸ್ತಿ ಕೊಡ್ತೀವಿ ಅಂದರೆ ಅವರು ಒಂದೇ ಒಂದು ಮಾತು ಹೇಳಿದರು. ನನ್ನ ಜೀವಂತದಲ್ಲಿ ನಾನು ಕರ್ನಾಟಕ ಬಿಡೋಕ್ಕಾಗೋದಿಲ್ಲ, ನಾನು ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಟ ಮಾಡಬೇಕು ಅಂತ ಒಂದೇ ಪಾಯಿಂಟ್ ರಾಹುಲ್ ಗಾಂಧಿ ಅವರಿಗೆ ಹೇಳಿದರು. ಆ ಪಾಯಿಂಟನ್ನು ಎಲ್ಲ ಸೆಕ್ಯುಲರ್ ಐಡಿಯಾಲಜಿ ಯಾರ್ಯಾರು ಇಟ್ಟಿದ್ದಾರೆ ಅವರೆಲ್ಲ ನೆನೆಸ್ಕೋಬೇಕಾಗಿರುತ್ತೆ. ಆಮೇಲೆ ಒಳ್ಳೆ ರಾಜಭಾರ ಮಾಡಿ 3 ವರ್ಷ ನಮಗೆಲ್ಲ ಹೆಮ್ಮೆ ತಂದು ಬಡೋ ಹೆಂಗಸರಿಗೆ ಇಷ್ಟವರೆಗೂ 62,000 ಗೃಹಲಕ್ಷ್ಮಿಯಲ್ಲಿ ಬಂದಿದೆ. ವಿವಿಧ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ನಮ್ಮ ಪಕ್ಷದಿಂದ ಜನರಿಗೆ ಅನುಕೂಲ ಆಗಿದೆ. ಅದರಿಂದ ಫಾಲೋ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಂಗೆ ಅವರು ಮುಂದೆ ತಗೊಂಡು ಹೋಗ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮೊನ್ನೆ ತಾನೇ ಆರ್ಥಿಕ ಸಲಹೆಗಾರ ಅಂತ ಎಲ್ಲಿ ಅತೀಕಿ ಅವರು ಅಪಾಯಿಂಟ್ ಮಾಡಿದ್ದಾರೆ, ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಮ್ಮ ಈ ದಾವಣಗೆರೆ ಎಲೆಕ್ಷನ್ ಆದಮೇಲೆ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಮೇಲೆ ಒಂದು ಆಡಿಯೋ ಬಿಟ್ಟಿದ್ರು ಕೆಲವರು. ಏನಂದರೆ ಅವರು ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕಾಂಗ್ರೆಸ್ಗೆ ವೋಟ್ ಕೊಡಬೇಡಿ ಹಿಂಗೆ ಅಂತ ವದಂತಿಗಳು ಹಾಕಿ, ಅದನ್ನು ಯಾವಾಗ ನಾಚಿಕೆ ಆಗಬೇಕು, ಆ ಎಲೆಕ್ಷನ್ ಆಗಿದ ತಕ್ಷಣ ಅವರು ಬಿಟ್ಟಿದ್ರೆ ಅದು ಸಮ್ವಾಟ್ ರಿಯಲ್ ಅಂತ ಅನ್ಸ್ಕೋಬೇಕಾಗಿತ್ತು. ಮಿನಿಸ್ಟ್ರಿ ಫಾರ್ಮೇಷನ್ ಆಗುವಾಗ ಈ ಆಡಿಯೋ ಬಿಟ್ಟು ನಮಗೆಲ್ಲ ಬೇಸರ ತಂದಿದೆ. ಅದು ಯಾರು ಮಾಡಿದ್ದಾರೆ, ಜಮೀರ್ ಅಹಮದ್ ಸಾಹೇಬ್ ಹೇಳಿದ್ದಾರೆ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ, ಅದು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಆ ವಾಯ್ಸ್ ನಂದ ಬೇರೆಯವ್ರದ್ದು ಅಂತ ನಾನು ತನಿಖೆ ಮಾಡೋಕ್ಕೆ ಈಗಾಗಲೇ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಸಾಹೇಬರು ಒಂದು ಬ್ರ್ಯಾಂಡ್ ಫಿಗರ್ ಮುಸ್ಲಿಮ್ಸ್ ಮೈನಾರಿಟಿಯಲ್ಲಿ. ಅವರು ಸುಮಾರು ನಮ್ಮ 2023 ಎಮ್ ಎಲ್ ಎಲೆಕ್ಷನ್ ಏನಾಯಿತು ಅದರಲ್ಲಿ ಪೂರ್ತಿ ಸ್ಟೇಟ್ ಅವರು ತಿರುಗಿ ಮೈನಾರಿಟಿನೇ ಅಲ್ಲ ಎಲ್ಲೋದ್ರೂ ಜೈ ಭೀಮ್ ಅಂತ ಹೇಳ್ತಾ ಈ ಶೆಡ್ಯೂಲ್ ಕ್ಯಾಸ್ಟ್ ಟ್ರೈಬ್ ಅಲ್ಲಿ ಕೂಡ ಅವರು ಫೇಮಸ್ ಇದ್ದಾರೆ. ಅವರ ಓಟು ನಮ್ಮ ಮೈನಾರಿಟೀಸ್ ಓಟು ಒಗ್ಗೂಡಿಸಿ ಕಾಂಗ್ರೆಸ್ಗೆ ಬಂದಂಗೆ ಮಾಡಿ ಅವರು ಭಾಳ ಕಾಂಗ್ರೆಸ್ ಸಹಾಯ ಮಾಡಿದ್ದಾರೆ. ಒಂದು ಉದಾಹರಣೆ ತಗೋಬೇಕಂದ್ರೆ ಸುಮಾರು 300 ಕಿಲೋಮೀಟರ್ ದೂರದಲ್ಲಿ ನಮ್ಮ ಲಾಸ್ಟ್ ಡೇ ಆಫ್ ಕ್ಯಾಂಪೇನಿಂಗ್ ಇತ್ತು. ನಮ್ಮ ಡಾಕ್ಟರ್ MC ಸುಧಾಕರ್ ಅವರಿಗೆ ಆವತ್ತು ಲಾಸ್ಟ್ ಡೇ ಕ್ಯಾಂಪೇನ್ಗೆ ಅವರು ಬಂದು ಸುಮಾರು ಒಂದು ಅರ್ಧ ಗಂಟೆ ಏನೋ ಟೈಮ್ ಇತ್ತು, ಭಾಷಣ ಮಾಡಿ ನಮಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಹೇಳ್ತಾ, ನಾನು ತಾಲೂಕಿನ ಮುಸ್ಲಿಂ ಜನಾಂಗದವರಿಂದ ಮನವಿ, ನಮ್ಮ ಇಡೀ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಪ್ರಸಿದ್ಧಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ 2 ಜಿಲ್ಲೆಗಳಲ್ಲಿ ನಮ್ಮ ಸುಧಾಕರ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು ಅತ್ಯ ಅವಶ್ಯಕತೆ ಇರೋದರಿಂದ ಅವರನ್ನು ಇವಾಗ ಮುಂದಿನ ಅವಧಿಯಲ್ಲಿ ಕ್ಯಾಬಿನೆಟ್ ತಗೋಬೇಕಾಗಿ ಅವಧಿ ತಗೋಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಮುಸ್ಲಿಂ ಬಂದವರಿಂದ ಮನವಿ. ಚಾಲೆಂಜಿಂದ ಹೇಳ್ತಾ ಇದ್ದೀನಿ, ಆ ಒಂದು ವಾಯ್ಸ್ ಏನಿದೆ ಅವ್ರದ್ದು ಖಂಡಿತ ಅವ್ರದ್ದಲ್ಲ. ಅವರು ಕಾಂಗ್ರೆಸ್ ಮುಖಂಡರ ಜೊತೆ ಬೇರೆ ಮಾತಾಡಿರ್ತಾರೆ. ನೀವು ಒಂದು 5 ನಿಮಿಷ ಕೂತ್ಕೊಂಡು ಅವ್ರು ಮಾತಾಡಿರೋ ವಾಯ್ಸ್ಗೆ ಈಗ ರಿಲೀಸ್ ಆಗಿರೋ ವಾಯ್ಸ್ಗೆ ಕನ್ವಿನ್ಸ್ ಮಾಡಿ ಪಕ್ಷದ ಹಿರಿಯರು ರಾಹುಲ್ ಗಾಂಧಿ ಆಗಿರ್ಬೋದು, KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಆಗಿರ್ಬೋದು, ಈಗ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಆಗಿರ್ಬೋದು, ಅವರೆಲ್ಲ ಕೂತ್ಕೊಂಡು ಆ ವಾಯ್ಸನ್ನು ಒಂದು ಬಾರಿ ನೀವು ಕೇಳಿ. ಯಾಕಂದರೆ ಅದು ಎಲ್ಲ ಫೇಕ್ ವಾಯ್ಸ್ ಮಾಡಿದ್ದಾರೆ. ದಯಮಾಡಿ ಆ ವಾಯ್ಸನ್ನು ನೀವು ಒಂದು ಬಾರಿ ಕೂತ್ಕೊಂಡು ನೀವು ಪರಿಶೀಲಿಸಿ. ನಾವು ಯಾಕೆ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಕೇರಳ ಚುನಾವಣೆ ಇರ್ಬೋದು,
ಅಥವಾ ಬಸವರಾಜ ಬೊಮ್ಮಾಯಿ ಅವರ ಮಗನ ಕ್ಷೇತ್ರದಲ್ಲಿ ಶಿಗ್ಗಾಯಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಮಗನನ್ನ ಸೋಲಿಸಿ ಯಾಸಿರ್ ಪಠಾಣ್ ಪೈಲ್ವಾನ್ ಅವರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರ ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ನಮ್ಮ MC ಸುಧಾಕರ್ ಸಾಹೇಬರು ಸಚಿವರಾದ ಮೇಲೆ ಈ ನಮ್ಮ ಭಾಗಕ್ಕೆ ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವರು ಇಲ್ಲಿ ನಗರ ಭಾಗಗಳಲ್ಲಿ ಅಭಿವೃದ್ಧಿ ಏನು ಅಂತ ಬಿಟ್ಟು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 240 ವಿಧಾನಸಭಾ ಕ್ಷೇತ್ರಗಳಿದೆ. 240 ಶಾಸಕರಿಗೆ ಎಲ್ಲರಿಗೂ ಜೊತೆಗೆ ತಗೊಂಡು ಅವರು ಮುಂದೆ ಹೋಗಿದ್ದಾರೆ. ಅಂತ ಒಂದು ವ್ಯಕ್ತಿಯನ್ನ, ಅಂತ ಒಂದು ಶಾಸಕರನ್ನ ದಯಮಾಡಿ ನೀವು ಮತ್ತೊಂದು ಬಾರಿ ಈ ಬರುವ 2ನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ಮತ್ತೆ ನೀವು ತರಬೇಕಾಗಿ ಮಾನ್ಯ ರಾಹುಲ್ ಗಾಂಧಿಯಲ್ಲೂ ವಿನಂತಿ ಮಾಡುತ್ತೇವೆ. ಮಾನ್ಯ KPCC ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರು ವಿನಂತಿ ಮಾಡುತ್ತೇವೆ. ಆದ ನಂತರ DK ಶಿವಕುಮಾರ್ ಅಲ್ಲೂ ವಿನಂತಿ ಮಾಡುತ್ತೇವೆ. ಯಾಕಂದ್ರೆ ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಈ ಭಾಗಗಳಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇದೆ ಅಂದ್ರೆ ಅದು ನಮ್ಮ MC ಸುಧಾಕರ್ ಸಾಹೇಬರಿಗೆ ಮಾತ್ರ. ಫೈರ್ ಬ್ರ್ಯಾಂಡ್ ಅಂತಾರೆ ಅವ್ರಿಗೆ. ಯಾಕಂದ್ರೆ ಅವ್ರು ಗಜದ ಸಿಂಹದ ತರ ಗರ್ಜಿಸ್ತಾರೆ. K ಸುಧಾಕರ್ ಅವರನ್ನು ಚಾಲೆಂಜ್ ಮಾಡಿ ಕೆಲವೇ ದಿನಗಳಲ್ಲಿ 15 ದಿನ 20 ದಿವಸ ಒಳಗಡೆ ಇವತ್ತು ಅವರು ಪ್ರದೀಪ್ ಈಶ್ವರನ್ನು ಗೆಲ್ಸ್ಕೊಂಡು ಬಂದಿದ್ದಾರೆ. ಅದೇ ತರ ಕೋಲಾರಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರಿಗೆ ಗೆಲ್ಸಿದ್ದಾರೆ. ಅದಕ್ಕೆ ನೇರ ಹೊಣೆ ಇದು ನಮ್ಮ ಡಾಕ್ಟರ್ MC ಸುಧಾಕರ್ ಅವರು. ಅವರಿಗೆ ಯಾವುದೇ ಕಾರಣಕ್ಕೂ ಬರುವ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಬಿಡಬಾರ್ದು. ಬಿಟ್ಟರೆ ನಾವು ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಬೀದಿಗೆ ಬರಬೇಕಾಗುತ್ತೆ ಮತ್ತು ಪ್ರತಿಭಟನೆ ಮಾಡೋಕ್ಕಾಗುತ್ತೆ.